ಹಿರಿಯ ಆಸೀನರಾಗಿರುವ ಎಲ್ಲ ಗನ್ನಡೆ ಕನ್ನಡಾಭಿಮಾನಿಗಳೇ ಮತ್ತು ನನ್ನ ಮುಂದೆ ಕಣ್ಣು ದಣಿಯುವಷ್ಟು ಸಂಖ್ಯೆಯಲ್ಲಿ ನೆರೆದಿರುವ ತದೇಕ ಚಿತ್ತರಾಗಿ ಎಲ್ಲವನ್ನು ವೀಕ್ಷಿಸುತ್ತಿರುವ ಅನಾಪ್ರಹ್ಲಾದರಾಯರ ಅಭಿಮಾನಿಗಳೇ, ಅನಂತಕುಮಾರ್ ಅವರು ಮಾತಾಡ್ತಾ ಇದ್ದು ನೋಡಿದ್ರೆ ಬಹುಶಃ ನಾವಿನ್ನು ಮುಂದುವರಿಸಬಾರ್ದು ಅನಿಸುತ್ತೆ. ಅವರ ಕನ್ನಡದ ಅಭಿಮಾನ ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ. ನಮ್ಮ ಹಾಗೆ ದೆಹಲಿಗಷ್ಟೇ ಅಲ್ಲ, ವಿಶ್ವಸಂಸ್ಥೆಯಲ್ಲೂ ಕೂಡ ಕನ್ನಡದಲ್ಲಿ ಮಾತಾಡಿದ್ದಾರೆ ಅಂದರೆ ಆತನ ಛಾತಿವಂತಿಕೆ ಎಷ್ಟಿರಬೇಕು. ಬೇರೆಯವರಿಗೆ ಒಂದು ಸಂಕೋಚ ಆಗಿಬಿಡುತ್ತೆ. ಪರಭಾಷಿಕರ ಇವರು ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಏನೋ ಒಂದು ಸಂಕೋಚ, ಏನೋ ಒಂದು ರೀತಿಯ ಮುಜುಗರ. ನಾನು ನೋಡಿದ್ದೇನೆ. ಅಮೇರಿಕಕ್ಕೆ ಹೋದಾಗ, ಇಂಗ್ಲೆಂಡ್ಗೆ ಹೋದಾಗ ಆ ಕೆಲವು ಪಟೇಲ್ ಅಂಡ್ ಕೋ ಅಂತ ಅಲ್ಲಿ ನಿಮ್ಮ ಎಲ್ಲ ತಿಂಡಿ ತಿನಿಸುಗಳು ಭಾರತೀಯದ್ದು ಸಿಗುತ್ತೆ, ನಮ್ಮ MTRದು ಸಿಗುತ್ತೆ. ಮೇರಿಲ್ಯಾಂಡಲ್ಲಿ ಒಂದು ಸಲ ನಮ್ಮ ಸ್ನೇಹಿತರು ಕರ್ಕೊಂಡು ಹೋದ್ರು. ದೊಡ್ಡ ಮಾಲ್ ಅದು. ಅಲ್ಲೆಲ್ಲ ಗುಜರಾತಿಗಳು, ಎಲ್ಲ ಗುಜರಾತಿಯಲ್ಲಿ ಮಾತಾಡ್ತಾರೆ. 30-40 ವರ್ಷಗಳಿಂದ ಅಲ್ಲಿ ನೆಲೆಸಿದ್ರು ಕೂಡ. ತಮಿಳರು ಬರ್ತಾರೆ, ಅದೇ ಗೊಣಗೊಣ ಅಂತ ತಮಿಳಲ್ಲಿ ಮಾತಾಡ್ತಾರೆ. ಆ ಮಲಯಾಳಿ ಮಾತಾಡ್ತಾರೆ, ಅವರೇನು ಮಲಯಾಳದಲ್ಲಿ ಮಾತಾಡ್ತಾರೆ. ನಮ್ಮ ಕನ್ನಡಿಗರು ಮಾತಾಡ್ತಾರೆ. ನೋಡ್ಬೋದು, ನಾನು ಖಂಡಿತ ನಾನು ಇದಕ್ಕೆ ಹೇಳ್ತಿಲ್ಲ. ವಾಟ್ಸ್ ಬ್ರಾ, ಹೌ ಆರ್ ಯು ಅಂತ ನಾನು ಇಂಗ್ಲೀಷಲ್ಲೇ ಮಾತಾಡಬೇಕು, ಇಲ್ಲರ ಅಸ್ತಿತ್ವ ಇಲ್ಲ ನಮಗೆ. ಇಂಥ ಒಂದು ಸಂದಿಗ್ಧವಾದ, ಅತ್ಯಂತ ಶೋಚನೀಯವಾದ ವಾತಾವರಣ ಕನ್ನಡದಲ್ಲೇ ಇದ್ದಿರುವಾಗ ದೆಹಲಿಯಲ್ಲಿ ಇದ್ದು ನಮ್ಮ ಹೆಮ್ಮೆಯ ಸಂಸದರಾಗಿ ಅನಂತಕುಮಾರ್ ಅವರು ನಿಜಕ್ಕೂ ಕನ್ನಡದ ಕೈಂಕರ್ಯವನ್ನು ತುಂಬ ಒಂದು ರೀತಿ ಕೃತಕೃತ್ಯರಾಗಿ ಮಾಡ್ತಿದ್ದಾರೆ. ಅವರಿಗಾಗಿ ಕನ್ನಡಿಗರ ಪರವಾಗಿ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಈ ಒಂದು ಅವರ ಛಲ, ಅವ್ರು ಹೇಳಿದರು ನಾನೇನು ತೋರಿಕೆಗಲ್ಲ, ಇದು ಸಹಜವಾಗಿ ಅಂತ. ಸಹಜತೆಯೋ ತೋರಿಕೆನೋ ಉತ್ಸಾಹ ಏನೇ ಇರಲಿ, ಕನ್ನಡದ ಪ್ರಶ್ನೆ ಬಂದಾಗ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳದೆ ಹೋಗಬೇಕು ಅನ್ನೋದು ನನ್ನ ಒಂದು ಇಂಗಿತ. ಇತ್ತೀಚೆಗೆ ಒಂದು ದೊಡ್ಡ ರಾಷ್ಟ್ರಮಟ್ಟದ ಸಾಹಿತ್ಯೋತ್ಸವಕ್ಕೆ ಹೋಗಿದ್ದೆ. ಅದು ನೆರವೇರಿಸೋ 2ನೇ ಸಲ ಇದು. ಅದು ನೆರವೇರಿಸಿದವ್ರು ನನ್ನ ಭಾಳ ಆತ್ಮೀಯ ಆತ. ಅವ್ರ ಹೆಸರು ಹೇಳೋಲ್ಲ. ತುಂಬ ಒಳ್ಳೆ ಹುಡುಗ. ನನ್ನಿಂದ ಇಂಗ್ಲೆಂಡಲ್ಲಿ ಚೆಶೈರಲ್ಲಿ ನಮ್ಮ ರಾಜಮಂತಂದವ್ರಿಗೆ ಇಂಗ್ಲೀಷಲ್ಲಿ ಒಳ್ಳೆ ಪುಸ್ತಕ ಬಿಡುಗಡೆ ಮಾಡಿಸ್ತಾನೆ ಕೈಯಲ್ಲಿ, ಚೆಶೈರಲ್ಲಿ ಕನ್ನಡ ಇದಕ್ಕೆ ಹೋದಕ್ಕೆ ಸಂಘಕ್ಕೆ. ಇಲ್ಲಿ ನಮ್ಮ ಸ್ವಾಮಿ ಕೂತಿಯಾರು ಗೊತ್ತವ್ರಿಗೆ, ನಮ್ಮ KSL ಸ್ವಾಮಿ ಅವರು ಬಂದಿದ್ದಾಗ. ಒಂದಾದರೂ ಕನ್ನಡದ ನಾಮಫಲಕ ಇರಲಿಲ್ಲ. ಒಂದು ನುಡಿ ಕೂಡ ಕನ್ನಡದೆಲ್ಲೂ ಕಾಣಿಸ್ಲಿಲ್ಲ. ನಾವು ಹೋದಾಗ 3 ದಿವಸದಿಂದ ಅಲ್ಲಿ ಚರ್ಚೆ ನಡೀತಿದೆ. ಕನ್ನಡದ ದೊಡ್ಡ ದೊಡ್ಡ ಲೇಖಕರಲ್ಲಿದ್ದಾರೆ, ಕನ್ನಡದ ಅಭಿಮಾನಿಗಳಿದ್ದಾರೆ, ಕನ್ನಡದ ಸಭಿಕರಲ್ಲೂ ಕೂಡ ಸುಸಂಸ್ಕೃತರು ಅನ್ನಿಸ್ಕೊಂಡಿದ್ದಾರೆ. ಒಬ್ಬರಾದರೂ ಕೂಡ ಅದನ್ನು ಕೆಲಕಾರ ಎತ್ತಿಲ್ಲ. ನಾನು ನೋಡಿದ ತಕ್ಷಣ ಉರಿದೋಯ್ತು. ಸುಮಾರು 2-3 ಕಿಲೋಮೀಟರ್ವರೆಗೂ ಬರೀ ಇಂಗ್ಲೀಷಿನ ಫಲಕಗಳು, ಇಂಗ್ಲೀಷಿನ ಲಾಂಛನಗಳು. ನಾನು ತಕ್ಷಣ ಪ್ರತಿಭಟಿಸಿದೆ. ಇಲ್ಲ, ಇದೆ ಕನ್ನಡದ ಇದೆ ಅಂದರು ಒಬ್ಬರು, ಯಾರೋ ಒಬ್ಬ ಮಹಿಳೆ. ಎಲ್ಲಮ್ಮ ತೋರಿಸು ಅಂದರೆ ಈ ವೇದಿಕೆ ಮೇಲೆ ಚಿಕ್ಕದಾಗಿ ಸಾಹಿತ್ಯೋತ್ಸವ ಬೆಂಗಳೂರು ಅಂತ ಹಾಕ್ಯಾರೆ. ಅದು ಕನ್ನಡದ ಅಭಿಮಾನ ನಮ್ಮದು. ಇಡೀ 2-3 ಕಿಲೋಮೀಟರ್ವರೆಗೂ ಇಂಗ್ಲೀಷಿನ ಮೆರೆತ. ಕನ್ನಡದ್ದು ಹೇಗೆ ಅಂದರೆ ಈ ಶ್ರೀಮಂತರ ಮನೆಯ ಬಡ ಸೊಸೆ ಥರ. ಅದು ಕರ್ನಾಟಕದಲ್ಲಿ. ಇದು ಬಹಳ ಒಂದು ರೀತಿ ನಮಗೆ ನಾಚಿಕೆಗೇಡು ಅನಿಸುವಂಥದ್ದು. ಇಂಥ ಒಂದು ವಿಷಮ ವಾತಾವರಣದಲ್ಲಿ ಸಂಪತ್ ಕುಮಾರ್, ನಮ್ಮ ಅನಂತಕುಮಾರ್ ಅವರು ತಮ್ಮ ಒಂದು ದಿಟ್ಟ ನಿಲವನ್ನು ತಾಳಿರೋ ಕನ್ನಡ ಪರವಾಗಿ ಬಹಳ ಸಂತೋಷ ಕೊಟ್ಟಿದೆ. ಇಂಥವರ ಪೀಳಿಗೆ ಹೆಚ್ಚಲಿ. ನನಗಿಂತ ಸ್ವಲ್ಪ ವಯಸ್ಸಲ್ಲಿ ಕಿರಿಯರವರು. ನನಗೆ 78, ನಮ್ಮ ಸ್ವಾಮಿಗೆಲ್ಲೋ 75 ಆಗಿರಬೇಕು ಅಂತ ಕಾಣು. ಆಯಿತಾ? ಆದರೆ ಎಲ್ಲರೂ ಇಲ್ಲಿರೋರು ಚಿಕ್ಕವರು. ಮಾತೆಲ್ಲೆಲ್ಲೋ ಹೋಗ್ತಿದೆ. ಯಾಕಂದರೆ ಅನಂತಕುಮಾರ್ ಅಷ್ಟು ಸೊಗಸಾಗಿ ಮಾತಾಡ್ಬಿಟ್ಟಿದ್ದಾರೆ. ನಮ್ಮ ಹೃದಯವನ್ನು ಒಂದು ರೀತಿ ನಾವೇ ಪರೀಕ್ಷಿಸ್ಕೊಳ್ಬೇಕು. ಕನ್ನಡದ ಪರವಾಗಿ ಅವರು ಆಡಿರೋ ಮಾತುಗಳನ್ನ ನಾನು ಕೇಳಿದಾಗ ಆಶ್ಚರ್ಯ ಆಯ್ತು ನನಗೆ. ನಿಜಕ್ಕೂ ಆ ಒಂದು ಪ್ರೇರಣೆಯಿಂದ ನಾನು ಇಷ್ಟೆಲ್ಲ ಮಾತಾಡಿದೆ.
ಮುಖ್ಯವಾಗಿ ನಾನು ಗಂಟೆಗಟ್ಟಲೆ ಮಾತಾಡಬೇಕು ಪ್ರಹ್ಲಾದ್ ರಾಯರ ಮೇಲೆ. ಅತ್ಯಂತ ಇತ್ತೀಚಿನ ನನ್ನ ಒಂದು 10-15 ವರ್ಷಗಳ ಆತ್ಮೀಯ ಮಿತ್ರರಲ್ಲಿ ವಿರಳಾತಿ ವಿರಳರಲ್ಲಿ ಇಲ್ಲಿಬ್ಬರು ಕೂತಿದ್ದಾರೆ. ನಮ್ಮ ಗಿರಿಶಾಸ್ತ್ರಿ, ನನ್ನ ವಿದ್ಯಾರ್ಥಿ 1964ನೇ ಇಸ್ವಿಯಿಂದ. ನಿಂತ್ಕೋ 64ನೇ ಇಸ್ವಿಯಿಂದ ಗಿರಿಶಾಸ್ತ್ರಿ ನನ್ನ ವಿದ್ಯಾರ್ಥಿ. ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿ NCCಯಲ್ಲೂ ಕವಾಯತ್ ಮಾಡಿಸಿ ಚೆನ್ನಾಗಿ ಕೊಟ್ಟಿದ್ದೀನಿ ಆತನಿಗೆ. ಸಲ ಎಲ್ಲೋ ಇದು ಮಾಡ್ಕೊಂಡು ಏನೇ ಆ ಪುಳಿಚಾರು ಅಂದಿದ್ದೆ, ಅದು ಬರಿತಾನೆ ಹುಡುಗ ನಮ್ಮ ಕೃಷ್ಣ. ಇವತ್ತು ಹುಡುಗ ಅನ್ನಬಾರ್ದು, ಯಾಕೆಂದ್ರೆ ಆಗಲೇ ಮೊಮ್ಮಕ್ಕಳಾಗೋ ಸ್ಥಿತಿಗೆ ಬಂದೆ. ಅದು ನನ್ನ ಪ್ರಹ್ಲಾದ್ ರಾಯರು. ನಾನು ಏನು ಹೇಳಲಿ, ಕೃತಜ್ಞತೆಯಿಂದ ನನ್ನ ಮನಸ್ಸು ಆರ್ದ್ರವಾಗುತ್ತೆ. ಈ ನಮ್ಮ ಶಾಸ್ತ್ರಿನ ಪರಿಚಯ ಮಾಡಿಸಿದ್ದು ಅಂತ ಕಾಣುತ್ತೆ ಗಿರಿಶಾಸ್ತ್ರಿ. ಪ್ರಹ್ಲಾದ್ ರಾಯರ ಪರಿಚಯ ಆದಾಗಲಿಂದ ಒಂದಲ್ಲ ಒಂದು ಋಣದ ಹೊರೆ ನನ್ನ ಮೇಲೆ ಹೊರಿಸ್ತಾನೆ ಬಂದ್ಯಾರು. ಅದಕ್ಕೆ ಅವ್ರು ಆಪದ್ ಬಾಂಧವ ಅನ್ನೋದು. ಯಾವಾಗಲೂ ಆಪದ್ ಬಂಧು ಅಂತೀನಿ. ಎಲ್ಲೇ ಒಂದು ಕಷ್ಟ ಬಂದು ತಾವಾಗಿ ಬಂದು, ಸರ್ ನೀವು ಯಾವುದೇ ಯೋಚನೆ ಮಾಡಿಬಿಡಿ, ಹಿರಿಯರು ನಾನಿದ್ದೀನಿ, ನಾವಿದ್ದೀವಿ, ನಾವೆಲ್ಲ ನೀವು ಕನ್ನಡದಾಗಿ ಕೆಲಸ ಮಾಡಬೇಕು, ನೀವು ಯಾವುದೇ ಕಾರಣಕ್ಕೂ ನೊಂದ್ಕೋಬಾರ್ದು, ಕುಗ್ಗಬಾರ್ದು ಅಂತ. ಜೀವನದಲ್ಲಿ ಏರಿಳಿತಗಳು ಬರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಈ ಮಳೆ ಕೊಯ್ಲಿಗೆ ಸಂಬಂಧಪಟ್ಟಾಗ ಈಚೆಗೆ ಅವ್ರು ಅಲ್ಲಿ ಇರಲಿಲ್ಲ. ಆದರೂ ಕೂಡ ಏನಪ್ಪ ಪ್ರಹ್ಲಾದರಾವ್ ಏನೋ ಮಳೆ ಕೊಯ್ಲು ಅಂತಲ್ರಿ, ಹೊಸ ಮನೆಗೆ ಏನಪ್ಪ ಮಾಡಲಿ ಅಂತ ಸುಮಾರು 35,000 ರೂಪಾಯಿನ ಬಾಬತ್ತದು. ಒಂದು ಕಾಸು ಕೂಡ ತಗೊಳ್ದೆ, ನಿಮ್ಗೆ ಯಾಕೆ ನೀವು ನಿಶ್ಚಿಂತೆಯಾಗಿ ಮಾಡಿಸ್ತೀನಿ ಅಂತ ಒಂದು ವಾರದಲ್ಲೇ ಎಲ್ಲ ಮಾಡಿಸ್ಬಿಟ್ಟು, ನಾನು ಇರಲಿಲ್ಲ ಮನೆಯಲ್ಲಿ, ಎಲ್ಲ ಮುಗಿಸ್ಬಿಟ್ಟು ಬಂದ. ಈ ಮನುಷ್ಯ ನಾನು ಮಾಡಿಸಿದ್ದೀನಿ ಅಂತ ಹೇಳಲಿಲ್ಲ, ಅಹಂಭಾವ ಇಲ್ಲ. ನಾನು ಹೋಗಿ ನೋಡಿ ಆಮೇಲೆ ಫೋನ್ ಮಾಡಿದೆ, ಇಲ್ಲ ಸರ್ ಮಾಡಿರ್ತಾರೆ ಬಿಡಿ, ಅದು ಯಾವ ದೊಡ್ಡ ಕೆಲಸ ಅಂದರು. ನೋಡಿ ಎಂಥ ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ. ಬಸವೇಶ್ವರ ಹೇಳಿದಾಗೆ ನಾನು ಯಾರು, ನಮ್ಮ ಪ್ರಹ್ಲಾದ್ ರಾಯರು, ಮಲ್ಲಿಕಾ ಯಾರು, ಆಕೆ ಇವರೆಲ್ಲ ನನ್ನ ಜೀವನದ ಭಾಗ ಆಗ್ಬಿಟ್ಟಾರು. ಇವರೆಲ್ಲ ಯಾವ ಧರ್ಮ, ಯಾವ ಜಾತಿ, ಯಾವ ಭಾಷೆ ರೀ, ಎಲ್ಲಿದೆ ಅವೆಲ್ಲ ಕೃತಕವಾಗಿ ನಾವು ರಚಿಸ್ಕೊಂಡಿವಿ ಅಷ್ಟೇ. ನನಗನ್ಸುತ್ತೆ ಭಾರತದಲ್ಲದೆ, ಅದರಲ್ಲೂ ಕರ್ನಾಟಕದಲ್ಲದೆ ಇನ್ನೆಲ್ಲಾದರೂ ನಾನು ಹುಟ್ಟಿದ್ರೆ, ಕನ್ನಡ ಭಾಷೆಯಲ್ಲದೆ ಇನ್ಯಾವುದೇ ಭಾಷೆಯಲ್ಲಿ ಬರೀತಿದ್ರೆ ನನಗಿಂಥ ಒಂದು ರೀತಿಯ ಪ್ರೋತ್ಸಾಹ ಒಂದು ಸಿಕ್ತಿಲ್ಲ. ಖಂಡಿತ ಇದು ಬಹಳ ಸಲ ಹೇಳಿದ್ದೀನಿ, ಕ್ಲೀಶೆ ಅನಿಸೋ ಅಷ್ಟು ಹೇಳಿದ್ದೀನಿ, ಆದರೆ ಹೃದಯಾಂತರಾಳದ ಮಾತು. ಪ್ರಹ್ಲಾದ್ ರಾಯರನ್ನ, ಮಲ್ಲಿಕಾ ಅವ್ರನ್ನ ನಾನು ನೆನೆದರೆ ನನ್ನ ಮನಸ್ಸು ತುಂಬ ಒಂದು ರೀತಿ ಭಾವೋದ್ವೇಗಕ್ಕೆ ಒಳಗಾಗುತ್ತೆ. ಕೆಲವು ಸಲ ನನ್ನ ಕಣ್ಣಲ್ಲಿ ನೀರು ಬರುತ್ತೆ, ಇಲ್ಲಿ ಹೆಚ್ಚು ಮಾತಾಡೋಲ್ಲ. ಅದು ಬಹಳ ಮಾಡಿದ್ದಾರೆ. ಪ್ರತಿ ಸಲ ಅವರು ಪುಸ್ತಕವನ್ನು ಬಿಡುಗಡೆ ಮಾಡಿದಾಗ, ಅದು ಪದಬಂಧು ಆಗಲಿ, ರಾಜ್ಕುಮಾರ್ ಅವ್ರ ಮೇಲಾಗಲಿ, ಮತ್ತೊಂದು ಯಾರೇ ವ್ಯಕ್ತಿ ಮೇಲಾಗಲಿ ನನಗೆ ಕರೀದೆ ಬೇಡ. ನಾನು ಹಾಗೂ ಬೈದು ಬಿಡ್ತೀನಿ ಅವ್ರಿಗೆ, ಏನು ರೀ ಬುದ್ಧಿ ಇದೆಯೇನು ರೀ ಪ್ರಹ್ಲಾದರಾವ್, ಪ್ರತಿ ಸಲ ಬಂದು ಜನ ಏನು ಅಂದ್ಕೊಳ್ಳಲ್ರಿ, ಬೇಡಿ ಇಲ್ಲ ಸರ್ ಅದು ಬೇರೆದು, ಈ ಬಾಬತ್ತೆ ಬೇರೆ. ಪದಬಂಧುಗಳು ನನಗೇನಪ್ಪ ಸಂಬಂಧವೇ ಇಲ್ಲಲ್ಲಪ್ಪ, ನನಗದು ತಲೆಗೆ ಹತ್ತಲ್ಲ. ನಾವೆಲ್ಲ ಭಾವುಕರು, ಭಾವೋದ್ವೇಗಿಗಳು, ಕವಿಗಳು. ಬುದ್ಧಿವಂತರು ತೋರಿಸ್ದಾಗ ಇಲ್ಲ ನೀವು ಬರಲೇಬೇಕು ಅಂತ ಹಠ ಹಿಡಿದ್ಬಿಡ್ತಾರೆ. ಜೊತೆಗೆ ಈ ಶಾಸ್ತ್ರಿನ ಬೇರೆ ಇವನು ಬಯಸ್ಕೊಂಡೆ ಅಂತ ಚೆನ್ನಾಗಿ. ಏನ ನೀವು ಎಂಥ ಜನಗಳೇ, ನೀವು ನಕ್ಷತ್ರಿಕರು ಕುಲದವ್ರು ನೀವಿಬ್ಬರು ಅಂತ. ಆದರೂ ಬಿಡೋಲ್ಲ. ಇಂಥ ಒಂದು ಪ್ರೀತಿ ವಿಶ್ವಾಸ ನನಗೆ ಕೊಟ್ಟಿಯಾರವರು. ಶತೋತ್ತರರಾಗಿ ಅವರಿಬ್ಬರು ಬರೀ ಶತಾಯುಷಿಗಳಲ್ಲ, ನಮ್ಮ ಅನಂತಕುಮಾರ್ ಶತಾಯುಷಿಗಳು ಅಂತ 100 ದಿವಸ ಶತೋತ್ತರರಾಗಿ 100 ದಾಟಿ ಬೆಳೀಲಿ ಕನ್ನಡದ ಕೆಲಸವನ್ನು ಕಾಣಿಸ್ತಾರೆ. ನಾನು ಈಗ ಹೇಳಬೇಕು ಅಂದರೆ ಬಹಳ ಇದೆ ಮಾತಾಡೋದು, ತುಂಬ ನೋಟ್ಸ್ ಮಾಡ್ಕೊಂಡು ಬಂದೀನಿ. ಆದರೆ ಏನು ಕಾಲಾವಕಾಶ ಕಡಿಮೆ. ಮೊದಲು ನಾನು 6 ಗಂಟೆಗೆ ಶುರು ಮಾಡಬೇಕು ಅಂದೆ. ಆಯಿತು ಸರ್ ಅಂದು ನಮ್ಮ ಯಾರು ಶಂಕರ್ ನಾರಾಯಣು, ಆ ಮುರಳೀಧರ್ ಅವರು ಇವತ್ತು ಒಂದು ರೀತಿ ಇದಕ್ಕೆ ಆಧಾರ ಸ್ತಂಭಗಳು. ಭಾಳ ಕೆಲಸ ಮಾಡಿ ನಮ್ಮ ಎಲ್ಲಿ ಅನ್ನತ್ತ ನೋಡಿ. ನಮ್ಮ ಇವರು ಯಾರು ಶಂಕರ್ ನಾರಾಯಣ ತುಂಬ ವಿನೀತ ವ್ಯಕ್ತಿ, ಒಳ್ಳೆ ಕೆಲಸಗಾರ. ಜೊತೆಗೆ ಅವ್ರಿಗೆ ಎಂಥ ಒಬ್ಬ ಸಹವರ್ತಿ ಸಿಕ್ಕ್ಯಾರಂದರೆ ಮುರಳೀಧರ್. ಈಗ ನೋಡಿದೆ, ಅರೆ ಆ ಮನುಷ್ಯನೇ ತಾನಾಗಿ ಬಂದು ಟೀ ಕೊಡ್ತಾರೆ, ಆ ಗ್ಲಾಸ್ಗಳನ್ನ ಎತ್ತಾರೆ. ಅವರೇ ಇವೆಲ್ಲ ಮಾಡಿದವರು, ಪುಸ್ತಕಗಳನ್ನ ಅಚ್ಚು ಮಾಡಿದವರು, ಇಷ್ಟೆಲ್ಲ ಸಂಭ್ರಮ ಕಾರಣದಾಗ ಇವರೆಲ್ಲ ಒಂದು ಕೈಂಕರ್ಯನ ಮಾಡ್ತಾರಲ್ಲ ಬಂದವ್ರಿಗೆ. ಇದು ನಿಜಕ್ಕೂ ಕೂಡ ನಾವು ಕಲಿಬೇಕಾದ್ದು. ಕೆಲವರು ಸೆಟ್ಟಿದ್ಕೊಂಡು ದೂರ ಇರ್ತಾರೆ, ಬೇರೆಯವ್ರನ್ನ ಮಾಡಿಸ್ತಾರೆ. ಸ್ವತಃ ಮಾಡುವಂಥ ಬುದ್ಧಿ ಇಲ್ಲ. ಅದನ್ನು ಇವತ್ತು ಮಾಡ್ಯಾರ ಇವರು. ನೋಡಿದೆ, ಕಣ್ಣಾರೆ ನೋಡಿದೆ, ಅನೇಕ ಸಂಗತಿಗಳಿವೆ ಹೇಳೋದು. ಮತ್ತು ಅನಂತಕುಮಾರ್ ಒಂದು ಮಾತು ಹೇಳಿದ್ರು, ಅವರು ರಿಟೈರ್ ಆಗಿದ್ರು ಟೈರ್ ಆಗಿಲ್ಲ ಅಂತ. ನನ್ನ ಗುರುಗಳ ರಾಜರತ್ನಂ ಇನ್ನೊಂದು ಹೇಳೋರು, ನಾನು ರಿಟೈರ್ ಆಗಿದ್ದೀನಿ,
ಆದರೆ ರೀಟೈರ್ ಆಗಿದ್ದೀನಿ. ನನ್ನ ಜೀವನದ ವಾಹನಕ್ಕೆ ಇನ್ನೊಂದು ಹೊಸ ಟೈರ್ ಬಂದಿದೆ ಅಂತ. ಹಾಗೆ ಅವ್ರಿಗೆ ಸಂಭ್ರಮಗಳು ಇನ್ನೂ ಹೆಚ್ಚುತ್ತಾ ಹೋಗಲಿ, ಪುಸ್ತಕಗಳನ್ನು ಬರೀಲಿ, ಸಿನಿಮಾ ಜಗತ್ತನ್ನು ಬರೀಲಿ. ಅವ್ರಿಗೆ ಎಷ್ಟೋ ಸಲ ಆಕ್ಷೇಪಣೆ ಮಾಡ್ತೀನಿ, ಏನ್ರಿ ಒಬ್ಬ ಕಡಲ್ಗಳ್ಳ ಆಗುವಂಥ ಸಾಮರ್ಥ್ಯ ಇರೋನು ಹೋಗಿ ಜುಜುಬಿ ನೌಕಾದಳದ ಸಿಪಾಯಿಯಾಗಿ ಸೇರ್ಕೊಳ್ಳೋದು ಹೇಗ್ರಿ ಅಂತ. ಏನು ಹಾಗಂದ್ರೆ, ಅಲ್ಲ ನೀವು ಸಾಹಿತ್ಯದ ಮೇಲೆ ಬರಿಬೋದು, ಸಾಹಿತ್ಯದ ಬೇಕಾದಷ್ಟು ಪ್ರಕಾರಗಳಲ್ಲಿ ನಿಮ್ಮ ಪರಿಣಿತಿ ಬರಿಬೋದು, ಬರೀ ಫಿಲ್ಮ್ದು ಹಿಡ್ಕೊಂಡ್ಬಿಟ್ಟಿಯಲ್ಲಪ್ಪ, ಸ್ವಲ್ಪ ಕೇಳಿ ಅವ್ರಿಗೆ ಸ್ವಲ್ಪ ಖಾರವಾಗಿ ಕಾಣುತ್ತದು, ಆದರೂ ನಿಜಾಂಶ ಹೇಳಬೇಕು. ಇನ್ನು ಸಾಹಿತ್ಯದ ಕೊಡುಗೆ ಸ್ವಲ್ಪ ಹೆಚ್ಚಾಗಲಿ ಅಂತ ನಾನು ಹಾರೈಸ್ತೀನಿ. ಭಾಳ ಮುಖ್ಯವಾಗಿ ಇಲ್ಲಿ ಕೂತಿರೋರೆಲ್ಲರೂ ನನಗೆ ಆತ್ಮೀಯರು. ಬಾಲರಾಜ್ ಒಬ್ಬರು ಬಿಟ್ಟು ನಮ್ಮ ವಿಜಯ್ ಕುಮಾರ್ ಹೊಸ ಪರಿಚಯ, ನಮ್ಮ ಸ್ವಾಮಿ. ಈ ಶಿವರಾಮನಂತೂ 57 ವರ್ಷಗಳ ಸ್ನೇಹ ಅವನದು ನಂದು, 57 ವರ್ಷ. ಇನ್ನೂ ಆತ ನನಗಿಂತ 2 ವರ್ಷ ಚಿಕ್ಕವನು. ಆತ ಕಾಮರ್ಸ್ ಕಾಲೇಜಲ್ಲಿ ಓದ್ತಿದ್ರು. ಅವ್ರ ಅಣ್ಣ ರಾಮನಾಥ್ ಅಂತ ಬಹಳ ದೊಡ್ಡ ಫಿಲ್ಮ್ ಡೈರೆಕ್ಟ್ರು, ಭೀಮ್ ಸಿಂಗ್ ಅನ್ನೋರ ಜೊತೆಯಲ್ಲಿ ಮಾಡ್ತಿದ್ರು. ಆಮೇಲೆ ಹಿಂದಿಯಲ್ಲೂ ಕೂಡ ಅಮಿತಾಬ್, ಯಾವುದಪ್ಪ ಅದು, ಬಾಂಬೆ ಟು ಗೋವಾನ ಅದೆಲ್ಲ ಮಾಡಿದವರು. ನಮ್ಮ ಜೊತೆಯಲ್ಲೇ ಇರ್ತಿದ್ದಲ್ಲಿ ಕಲಾಮಂದಿರದಲ್ಲಿ ಆ ಕಾಲದಲ್ಲಿ. ಈಗಲೂ ನೋಡಿದ್ರೆ ಈಗ ಬಂದ ತಕ್ಷಣ ನಾನು ಈ ಶಿವರಾಮೋ ಯಾರೋ ಒಂದು ಸ್ವಲ್ಪ ಡೌಟ್ ಆಯಿತು. ನನಗಿಂತ ವಯಸ್ಸಾದ ಕಾಣ್ತಾ ಮನುಷ್ಯ. ಆದರೆ ಕಳೆ ಇದೆಯಲ್ಲ, ಮುಖದ ಕಳೆ, ಈ ಜನ್ಮಕ್ಕೆ ನನಗೆ ಬರಲ್ಲ. ಹೇಗೆ ತುಂಬದ ಮುಖ ನೋಡ್ರಿ, ಅವನು ಹೇಗಿದ್ದಾನೆ, ಚೆನ್ನಾಗಿದೆ. ಎಲ್ಲ ದಿವಸ ಬಾದಾಮಿ ಇತ್ಯಾದಿಗಳು ಸ್ವೀಕರಿಸ್ತಿರ್ಬೇಕು ಫಲಹಾರ. ಆಮೇಲೆ ನಮ್ಮ ಕೃಷ್ಣಯ್ಯ, ನಾನು ಆತ ಒಂದೇ ದಿವಸ, ಅಂದರೆ 58ರಲ್ಲಿ ನಾನು ಗುಲ್ಬರ್ಗಲ್ಲಿ ಕೆಲಸ ಮಾಡಿ ಅದಕ್ಕೆ ತಿಲಾಂಜಲಿ ಕೊಟ್ಟು ಬೆಂಗಳೂರಿಗೆ ಬಂದು 59ರಲ್ಲಿ ಲೆಕ್ಚರಾಗಿ ಸೇರಿದೆ. ಅದೇ ಹೊತ್ತಲ್ಲಿ ಆತನೂ ಸೇರಿದ ನನ್ನ ಜೊತೆಯಲ್ಲಿ. ಆಗಲಿಂದ ಏಕಪ್ರಕಾರವಾದ ನನ್ನ ಸ್ನೇಹ ಆತನು. ನಾನು ಯಾವುದೇ ನನ್ನ ಸಮಾರಂಭ ಇರಲಿ, ನನಗೆ ಗೋಕಾಕ್ ಪ್ರಶಸ್ತಿ ಬಂದಾಗಲೂ ಮಾತಾಡಿದಾರೆ ಅವರು. ಈಗ ಏಕವಚನ ಬಹುವಚನ ಭಾಳ ಕಷ್ಟ ಆಗುತ್ತೆ. ಇದು ಆತ್ಮೀಯರ ಬಗ್ಗೆ ಮಾತಾಡ್ತಾ ಏಕವಚನದಲ್ಲಿ ಬಹುವಚನ ಸೇರಿಕೊಳ್ತೆ, ದಯಮಾಡಿ ಕ್ಷಮಿಸ್ಬಿಡಿ. ಅವನ ಕ್ಲಾಸಲ್ಲಿ ಹೇಳಿದ್ದೀನಿ ಭಾಳ ಸಲ. ನನ್ನ ಪಕ್ಕದ ರೂಮಲ್ಲೇ ಅವನ ಕ್ಲಾಸು. ಹೋಗ್ಬೇಕಾದ್ರೆ ಹೊಟ್ಟೆ ಉರಿಯೋದು ನನಗೆ, ಯಾಕೆಂದರೆ ತುಂಬಿ ತುಳ್ಕೋದು ಅವನ ಕ್ಲಾಸಲ್ಲಿ. ಎಷ್ಟು ಹುಡುಗರು ಅವನ ಪಾಠ ಅಂದರೆ ಮಂತ್ರಮುಗ್ಧರಾಗ್ಬಿಡೋರು. ನನಗನ್ಸೋದು, ಅಯ್ಯೋ ನಮ್ಮ ಕ್ಲಾಸ್ಗಳು ಬರಬಾರ್ದೆ ಹೀಗೆ ಅಂತ. ನಮ್ಮ ಕ್ಲಾಸಿಗೆ ಚಕ್ಕರ್ ಹೊಡೆಯೋರು ಜಾಸ್ತಿ ಇದ್ದರು. ಅದಕ್ಕೆ ನನ್ನ ಕೆಲವು ಶಿಷ್ಯರಿಗೆ ನಾನು ಚಕ್ರವರ್ತಿ ಅಂತಾನೆ ಹೆಸರು ಕೊಟ್ಟಿದ್ದೆ. ಚಕ್ರವರ್ತಿ ಅಂಥ ಒಳ್ಳೆಯ ಸಮರ್ಥ ಅಥವಾ ಒಳ್ಳೆಯ ವಿಮರ್ಶಕ ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನಮ್ಮ ಪ್ರಹ್ಲಾದ್ ರಾಯರ ಮತ್ತು ಅವರ ಶ್ರೀಮತಿಯವರ ಬಗ್ಗೆ ಇರುವಂಥ ಒಂದು ಪ್ರೀತಿ ವಿಶ್ವಾಸ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಾಗಾಭರಣ ಮದುವೆ ಮುಗಿದ ಮೇಲೆ ಮತಾಪ್ನವ್ರು ಬಂದರು ಅನ್ನೋ ಗಾದೆ ಇದೆ. ನಮ್ಮ ಮಂದಿನ ಹುಡುಗರು ಇವರೆಲ್ಲ. ನಾಗಾಭರಣನ ಜೊತೆಯಲ್ಲಿ ಓಡಾಡ್ತಿದ್ದವನು ಲಂಕೇಶ, ನಾನು, ಬಿ ವಿ ಕಾರಂತರು. ಇದೇ ವೇದಿಕೆ ಮೇಲೆ ನಮ್ಮದೆಲ್ಲ ನಾಟಕ ಆ ಕಾಲದಲ್ಲಿ ಆಡಿರೋರು, ಪ್ರತಿಭಾವಂತ. ಇವನು ಆ ಟಿ ಎಸ್ ರಂಗ ಇತ್ತು, ಒಂದು ಗ್ಯಾಂಗ್ ಇತ್ತು ಇವ್ರದ್ದು. ನಾಗಾಭರಣ ಹೋಗಮ್ಮ ವೈಶಾಲಿನ ಕರ್ಕೊಂಡು ಬಾ ಅನ್ನೋನು. ನಾನು ದೂರದಲ್ಲೆಲ್ಲ ಗಮನಿಸ್ತಿದ್ದೆ. ಯಾರೇ ಹೋಗ್ತಾರೆ ಮಲ್ಲೇಶ್ವರದವರು, ಹೋಗ್ಬಾಮ್ಮ ಪ್ಲೀಸ್ ಹೋಗ ಅಂದರೆ ಗೊಣಕೊಂಡು ಸೈಕಲ್ ಹಾಕ್ಕೊಂಡು ಹೋಗೋದೀತ. ಯಾಕೆಂದ್ರೆ ಕಾರಂತ ನಾಟಕ ಹೈವದನ, ಯಾವುದು ಹೈವದನ ಅಂದರೆ ಯಾವುದಪ್ಪ ಹೈವದನ. ಇಲ್ಲಿಂದ ಹೋಗೋನು ಸೈಕಲ್ ತುಳ್ಕೊಂಡು ಪಾಪ ಬಹಳ ಶ್ರಮಪಟ್ಟು ಇವತ್ತು ಈ ಒಂದು ಮಟ್ಟಕ್ಕೆ ಏರಬೇಕಾದ್ರೆ ಬಹಳ ಶ್ರಮಪಟ್ಟಿದ್ದಾರೆ. ಆತನ ಜನ್ಮದ ಜೋಡಿ ನೋಡಿದಾಗ ನನಗೆ ರಾಜ್ಕುಮಾರ್ ಅವ್ರ ಕುಟುಂಬದವರು ಇಲ್ಲಿ ಬಾದಾಮಿ ಹೌಸಲ್ಲಿ ತೋರಿಸು ನನ್ನ ಕುಟುಂಬದವ್ರಿಗೆ. ನನ್ನ ಅಧ್ಯಕ್ಷತೆಯಲ್ಲಿ ಅವರ 100 ದಿವಸಗಳ ಚಿತ್ರಗಳು ನಾನು ಅವ್ರ ಮಗಂದು ಮೊದಲನೇ ಯಾರಪ್ಪ ಅವನು ಶಿವರಾಜ್ ಕುಮಾರ್, ಆತನ ಮೊದಲನೇ ಚಿತ್ರನೂ ಆನಂದೋ ಯಾವುದೋ ಅದೇ ನಾನು ಅಧ್ಯಕ್ಷತೆ ವಹಿಸಿದ್ದೆ. ಇನ್ನು ಜನ್ಮದ ಜೋಡಿ ಇನ್ನೊಂದು ಯಾವುದೊಂದು ಜೀವನ ಚೈತ್ರ ಸ್ವತಃ ರಾಜ್ಕುಮಾರ್ ಅವ್ರಿಗೆ. ಅದೇನೋ ಒಂದು ಅಭಿಮಾನ ನನ್ನ ಬಗ್ಗೆ. ಆಗ ಅಣ್ಣ ಅವ್ರಿಗೆ ಹೇಳಿದೆ ನಾನು, ಏನು ಅದ್ಭುತವಾಗಿ ನಟನೆ ಮಾಡಿದ ನಿಜ, ಆದರೆ ನಾಗಾಭರಣನ ಕೈ ಚಳಕ ಇದೆಯಲ್ಲ, ಆತ ನಾಟಕದವನು ಹುಡುಗ, ನನಗೆ ಗೊತ್ತು, ನಾನು ಭಾಳ ಚೆನ್ನಾಗಿ ಭಾಳ ವರ್ಷಗಳ ಪರಿಚಯ ಇಲ್ಲ. ಭಾಳ ನೋಡಿ ನಾನು ಏಕವಚನದಲ್ಲಿ ಹೇಳಿರೋರು ಭಾಳ ಚೆನ್ನಾಗಿ ಮಾಡ್ಯಾರ, ಒಳ್ಳೆ ಡೈರೆಕ್ಟ್ರು. ಅಯ್ಯೋ ಹೋಗ್ತಾ ಹೋದರು, ಸರ್ ನೀವು ಅಷ್ಟು ಚೆನ್ನಾಗಿ ಮಾಡಿದ್ದೀರ ಅದು ಚಕಾರ ಎತ್ತಲಿಲ್ಲ. ಇರಲಿ ಸರ್ ನಂದು ಬಿಡಿ. ಏನು ಸರ್ ಅದು ಭಾಳ ಅದ್ಭುತವಾಗಿ ಮಾಡ್ಯಾರ ಅವರನ್ನು.
ಆಮೇಲೆ ಇನ್ನೊಂದು ಯಾವುದ್ರಿ ಇನ್ನೊಂದು ಮಾಡಿದ್ದು ನೀವು ಆ ಜನವದ್ ಜೋಡಿ ಶಿವರಾಜ್ ಇನ್ನೊಂದು ಅಣ್ಣ ಅವ್ರದ್ದೇ ಮಾಡಲ್ಲ ಯಾವುದು ಆಕಸ್ಮಿಕ ಜೀವನದಲ್ಲಿ ಖುಷಿ ಪಟ್ಬಿಟ್ರು ಅವರು. ನನಗೆ ಸಾರ್ಥಕವಾಯಿತು ನಮ್ಮ ನಾಗಾಭರಣ ಜೀವನ ಅನಿಸ್ತು. ನಿಜ ಆಗ್ತಿದ್ದೀನಿ ಇವತ್ತು. ಒಳ್ಳೆ ನಟ ಕೂಡ ಅವನು. ನಟ, ನಿರ್ದೇಶಕ ನಮ್ಮ ಜೊತೆಯಲ್ಲಿದ್ದಾರೆ, ಆತ್ಮೀಯರವರು. ಮತ್ತು ವಿಜಯ್ ಕುಮಾರ್ ಅವ್ರ ಪರಿಚಯ ಹೆಚ್ಚಿಲ್ಲ, ಅದ್ರ ಪತ್ರಿಕೆಗಳಲ್ಲಿ ನೋಡ್ತಿರ್ತೀನಿ. ಇವರೆಲ್ಲರ ಸಮ್ಮುಖದಲ್ಲಿ ಇದೊಂದು ಬಹಳ ಕಷ್ಟ ನನಗೆ. ಆಯ್ತಪ್ಪ, ಈ ಮಾಧ್ಯಮದವ್ರು ತಲೆಬಾಗದೇ ಇದ್ರೆ ಏನೇನೋ ಬರೆದು ಬಿಡ್ತಾರೆ, ಈ ಕಟ್ಟಕ್ಕೆ ಸಿಕ್ಕಾಕೊಡ್ತಾರೆ. ಆದ್ದರಿಂದ ಅವ್ರು ನಮ ಅಂತ ಮಾಧ್ಯಮವ್ರು ಕಾಯ್ತಾರೆ ಅನ್ನೋ ಸೂಚನೆ ಅಂದರೆ ನಿಲ್ಲಿಸು ಅಂತ ಅಷ್ಟೇ, ನಿಲ್ಲಿಸು ಅಂತ ಆಗಲಿ. ಭಾಳ ಇದೆ ಅವರ. ನಾನು ಜನ್ಮ ಜಾಲಾಡಿಸ್ಬೇಕು ಅಂತ ಬಂದಿದ್ದವ್ರದ್ದು ಇವತ್ತು ಪರಾರ್ಧ ಇದು ನನಗೆ ಅವಕಾಶ ಕೊಟ್ಟಿಲ್ಲ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ತುಂಬ ಅಪರೂಪದ ವ್ಯಕ್ತಿ ನಮ್ಮ ಪ್ರಹ್ಲಾದ್ ರಾಯರು. ಸ್ನೇಹಮಯಿ ಇದೆಲ್ಲ ಬಿಡಿ, ಸ್ನೇಹಮಯಿ, ಒಳ್ಳೆ ಸಂಸಾರಿ ಇತ್ಯಾದಿ. ಆದರೆ ಅವರ ಪುಸ್ತಕ ಬಿಡುಗಡೆ ಮಾಡುವಾಗ ಹೇಳ್ತೀನಿ, ಬಿಡುಗಡೆ ಮಾಡಿಸೋದು ನನ್ನ ಕೈಯಲ್ಲಿ. ಇಷ್ಟೆಲ್ಲ ಮಾತು ಕೇಳಿ ಬಿಡುಗಡೆ ಮಾಡಿಸೋಲ್ಲ, ಎಲ್ಲಿ ಬೈತೀನೋ ಅಂತ. ಆದರೆ ಪುಸ್ತಕ ಬಿಡುಗಡೆ ಮಾಡುವಾಗ ಒಂದು ಹೇಳ್ತೀನಿ, ಮಲ್ಲಿಕಾ ಅವರು ತಮ್ಮ ಗಂಡನ ಮೇಲೆ ಒಂದು ಮಾತು ಬರೆದಿದ್ದಾರೆ. ಅವ್ರು ಮುಂದೆ ಇದ್ದಾಗ ಓತಪ್ರೋತವಾಗಿ ನಿರರ್ಗಳವಾಗಿ ಮಾತಾಡ್ತೀನಿ, ಆದರೆ ಇದಕ್ಕೆ ಲೇಖನ ಬರೀರಿ ಮಾತು ನಿದ್ದೆ ಹೋಗುತ್ತೆ ಅಂತ. ಹಾಗಲ್ಲ, ಅದು ಮಾತು ಅಂತ ನಿಮಗೆ ಸೌಮ್ಯವಾಗಿ ಹೇಳಿರೋದು, ಅಲ್ಲಿ ಬೈಗಳುಗಳು. ಯಾಕೆ ಲೇಟ್ ಬರ್ತಾರಲ್ಲ ಇವರು, ಸ್ನೇಹ ಇದು ಅದು ಸ್ನೇಹಿತರು ಇತ್ಯಾದಿಗಳು, ಅದಕ್ಕೆ ಬೈಗಳು ನೇರಗಳಾಗಿ ಹೆಂಗಸರು ಬರೆದ್ಬಿಡಿ. ನನ್ನ ಹೆಂಡ್ತಿನೂ ಬೈತಾಳೆ ಕೆಲವು ಸಲ ತುಂಬ ಸೂಕ್ಷ್ಮವಾಗಿ, ಯಾಕೆಂದರೆ ಅದು ಸ್ವಲ್ಪ ಪಾಕೆಟ್ ತುಂಬಿರುತ್ತೆ. ಕೆಲವು ಸಲ ತುಂಬ ಭಯಂಕರವಾಗಿ, ಯಾಕೆಂದರೆ ಅದು ಪಾಕೆಟ್ ಖಾಲಿ ಆಗಿರುತ್ತೆ, ಅವರ ಅಗತ್ಯಗಳಿಗೆ ಸ್ಪಂದಿಸಿರಲ್ಲ. ಇದೆಲ್ಲ ಅವ್ರ ಮಾಮೂಲಿನೇ. ಭಾಳ ಚೆನ್ನಾದ ಆರ್ಟಿಕಲ್ಸ್ ಬರೆದಿದ್ದಾರೆ ಅವರು. ಆರ್ಟಿಕಲ್ಲು ಅವ್ರ ಮಕ್ಕಳು ಭಾರ್ಗವ ಗೌತಮ್ ಕೂಡ ಎಂಥ ಒಂದು ಪ್ರೀತಿ ವಿಶ್ವಾಸದ 2 ಲೇಖನಗಳು ಬರೆದಿದ್ದಾರೆ ಅಂದರೆ ಬಹಳ ಸಂತೋಷ ಆಯಿತು. ತುಂಬ ಆತ್ಮೀಯರು, ಹಿತೈಷಿಗಳು, ಶಿಷ್ಯರು, ಸ್ನೇಹಿತರು, ಅವರ ಬೇರೆ ಕುಟುಂಬದ ನಂಟರು ಎಲ್ಲರೂ ಸೊಗಸಾದ ಲೇಖನಗಳು ಬರೆದಿದ್ದಾರೆ. ದಯವಿಟ್ಟು ಆ ಪದಬಂಧು ಅನ್ನೋದು, ಪದಬಂಧು ಎಷ್ಟು ಹತ್ತಿರ ಇದೆ ನೋಡಿ. ಆ ಪದಬಂಧುವನ್ನು ನೀವೆಲ್ಲ ಓದಬೇಕು. ತುಂಬ ಒಂದು ರೀತಿಯಲ್ಲಿ ತಿಳಿವನ್ನು ಕೊಡುತ್ತೆ, ಜೊತೆಗೆ ನಲಿವನ್ನು ಕೊಡುತ್ತೆ. ನಿಮ್ಮ ಜ್ಞಾನದ ಒಂದು ಪರಿಧಿಯನ್ನು ವಿಸ್ತರಿಸುತ್ತೆ. ಭಾಳ ವಿಷಯಗಳು ನೀವು ತಿಳ್ಕೊಬೋದು. ದಯಮಾಡಿ ಅವನ್ನೆಲ್ಲ ತಾವು ಓದಬೇಕು. ನೀವು ಓದಿದಾಗ ಅಲ್ಲಿರೋ ಚಿತ್ರಗಳು ನೋಡಿ. ನಂದೊಂದು ವಿನಾಯಿಸಿ ಎಲ್ಲೆಲ್ಲಿ ನೋಡಿದ್ರು ನನ್ನ ಮೆರೆಸ್ಬಿಟ್ಟು ಯಾರದು ನೋಡೋಕೆ ನನ್ನ ಮುಜುಗರ. ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಅದೇನು ತೋರಿಸಿಲ್ಲ ಅಲ್ಲಿ. ಎಲ್ಲಿ ನೋಡಿದ್ರು ಸೂಟು ಟೈ ಹಾಕ್ಕೊಂಡು ನಾನು ಅಲ್ಲಿ ಭಾಳ ಕಷ್ಟ ನನಗಿದು. ಎಲ್ಲೋ ಒಂದು ಸಲ ತೋರಿಸ್ಬೋದು, ಎಲ್ಲದರಲ್ಲೂ ಇದ್ದೀನಿ. ಯಾಕೆಂದ್ರೆ ನನ್ನ ಕರ್ಮ ಅಲ್ಲ ಅದು, ಅವ್ರು ಮಾಡಿರೋದು ನನಗೆ ಹಾಗೆ. ಸೊ ಅವರ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಮ್ಮೆ ಮಾಡಿದ್ರು. ಇಂಥ ಒಂದು ಅದ್ಧೂರಿಯಾದ ನೋಡಿ, ಈ ಒಂದು ರಂಗ ಸಜ್ಜಿಕೆ ಇದೆಯಲ್ಲ, ಇಲ್ಲಿ ವಿಜ್ಞಾನ ಮತ್ತು ಕಲೆ ಎರಡೂ ಕೂಡ ಮೇಳವಿಸೆ ನೋಡಿ. ಎಷ್ಟು ಅದ್ಭುತವಾಗಿ ನಮ್ಮ ಶಂಕರನಾರಾಯಣು, ನಮ್ಮ ಮುರಳೀಧರು ಮತ್ತು ಅವ್ರ ಎಲ್ಲ ಮಿತ್ರರು ಹೌದೌದು, ಒಬ್ಬರಲ್ಲ ಇಬ್ಬರಲ್ಲ. ಯಾರು? ಗಿರಿಶಾಸ್ತ್ರಿದ? ಓಹೋ, ಭಾಳ ಮುಂದುವರೆದ್ಬಿಟ್ಟು ಪರವಾಗಿಲ್ಲ. ಎಷ್ಟಾದ ನನ್ನ ಶಿಷ್ಯ ತಾನೇ. ಸೊ ಭಾಳ ಚೆನ್ನಾಗಿ ಮಾಡಿದ್ದೀರಿ. ಭಾಳ ಉಮೇದಿಂದ ಇನ್ನೂ ಮಾತಾಡಬೇಕು ಅಂತಿದ್ದೆ, ಆದರೆ 6 ಗಂಟೆಗೆ ಶುರು ಮಾಡಲಿಲ್ಲ. ಇದ್ರ ತಪ್ಪು. ನಾವೇನು ಹೇಳಬೇಕು ಅಂತಿದ್ದು ಅನಂತಕುಮಾರ್ ಸಾಕಷ್ಟು ಹೇಳಿಬಿಟ್ಟಿದ್ದಾರೆ. ಇನ್ನು ಮುಂದೆ ಕೃಷ್ಣಯ್ಯ ಬಿಡೋಲ್ಲ ನಿಮಗೆ. ಅವ್ನ ಭಾಷಣ ಕೇಳಿ ಮಂತ್ರಮುಗ್ಧರಾಗ್ಬಿಡ್ತೀರಿ. ಆಮೇಲೆ ಅಂದರೆ ಬೇರೆಯವ್ರು ಮಾತಾಡೋಲ್ಲ ಅಂತಲ್ಲ, ಎಲ್ಲ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪರಿಣತಿಯನ್ನು ಹೊಂದವರು, ದೊಡ್ಡ ಕೆಲಸ ಮಾಡಿದವರು ಒಬ್ಬೊಬ್ಬರು ಮಾತಾಡೋದಿದೆ. ಅವರ ಸಮಯವನ್ನು ನಾನು ಒಂದು ರೀತಿ ಕದಿಯೋಕ್ಕೆ ಪ್ರಯತ್ನ ಪಡೋಲ್ಲ. ಸಾಕು ಇಷ್ಟು. ಮತ್ತೊಮ್ಮೆ ನಮ್ಮ ಪ್ರಹ್ಲಾದರಾಯರಿಗೆ, ಅವ್ರ ಮನೆಯವರಿಗೆ, ಮತ್ತು ಅವರಿಗೆ ಭಾಳ ಹಿಂದೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ನೀಡಿದವರು ಯಾರು? ನಮ್ಮ ಕೋಲಾರ ಪತ್ರಿಕೆಯಲ್ಲಿ ಯಾರು ಎಲ್ಲೋ ಬಂದ್ಯಾರಂತಲ್ಲ ಪ್ರಹ್ಲಾದರಾಯರು, ನಮ್ಮ ಮಿತ್ರರು, ನನ್ನ ಸ್ನೇಹಿತ ಆತ. ನಾನು ಹೋದಾಗ ಕೋಲಾರಕ್ಕೆ ಒಂದು 25 ವರ್ಷಗಳ ಹಿಂದೆ ದೊಡ್ಡದಾಗಿ ಕನ್ನಡ ಬೈರಿ ಬಯಲಾಡಂಬರ ಆಗಬಾರ್ದು ಅಂತ ದೊಡ್ಡ ಹೆಡ್ಡಿಂಗ್ ಕೊಟ್ಬಿಟ್ಟಿದ್ದ ಮನುಷ್ಯ. ಚೆನ್ನಾಗಿ ಜ್ಞಾಪಕ ಇದೆ. ಆ ಶ್ರೀಪಾದು ಎಲ್ಲಿ ಬಂದಿಯಾನೆ? ಮಂಡ್ಯ ಇದ್ದಾರಾ ಅವರು? ಶ್ರೀಪಾದು ಈತ ಕೊಳಲು ಅಂತ 30 ವರ್ಷಗಳಿಂದ ನಾನು ಕಳಿಸ್ತಿದ್ದ, ಈಚೆಗೆ ನಿಲ್ಸ್ಯಾನತ್ತ. ಆಮೇಲೆ ನಮ್ಮ ಕೆ ಪ್ರಹ್ಲಾದರಾಯರು ಸಂಸ್ಕೃತಿ ಅಂತ ಬಹಳ ಒಳ್ಳೆ ಸಂಸ್ಥೆ ಕಟ್ಟಿದ್ದಾರೆ. ಈ ಪ್ರಹ್ಲಾದರಾಯರು ಅಲ್ಲಿ ಇದ್ದಾರಾ? ಅವರು ಅಸ್ವಾಸ್ಥ್ಯ ಆದರೂ ಬಂದ್ಯಾರು ಮಂಡ್ಯದಿಂದ. ನೋಡಿ ಆ ಪ್ರೀತಿ ವಿಶ್ವಾಸ ಅವ್ರ ಬಗ್ಗೆ. ಇವರೆಲ್ಲರ ಒಂದು ರೀತಿಯ ಆದರ ಗೌರವವನ್ನು ಸಂಪಾದಿಸಿರೋ ನೀವು ಧನ್ಯರು. ಇಂಥದ್ದು ಭಾಳ ವಿರಳಿಗೆ ಸಿಗೋದು. ಇದನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಯಾರಿಗಿದೆ?
ಯಾರು ನಾನೇನಾ? ಓಹ್ ಬನ್ನಿ, ಎಲ್ಲನ ಬನ್ನಿ, ಆಯ್ತು ತಿಳಿಸ್ತೇನೆ. ದಯಮಾಡಿ ಮಾತು ಸ್ವಲ್ಪ ದೀರ್ಘವಾಗಿದ್ದಕ್ಕೆ, ಒಂದು ಲಘು ಧಾಟಿಯಲ್ಲಿ ನಾನು ಮಾತಾಡಿದ್ದಕ್ಕೆ ನೀವು ಮನ್ನಿಸ್ತೀರಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಯಾರ್ದಾದರೂ ಕರ್ತವ್ಯವನ್ನು ನಾನು ಇಲ್ಲಿ ಮರ್ತಿದ್ರೆ ದಯವಿಟ್ಟು ಅವರೆಲ್ಲ ಕ್ಷಮಿಸಬೇಕು. ಮಾಧ್ಯಮದ ಮಿತ್ರರು ಆದಷ್ಟು ನಮ್ಮ ಸ್ನೇಹಿತರು ಏನೇನು ಮಾತಾಡ್ತಾರೆ ಎಲ್ರಿಗೂ ಒಂದು ರೀತಿಯಲ್ಲಿ ಒಂದು ಸರಿಯಾದ ಪ್ರಾಶಸ್ತ್ಯವನ್ನು ಕೊಡಿ. ಒಬ್ಬರಿಗೆ ಮಾತ್ರ ಕೊಡಬೇಡಿ, ನನಗೆ ಆಗಲಿ ಅನಂತಕುಮಾರ್ಗಾಗಲಿ ಮತ್ತು ಎಲ್ಲರದ್ದು ಚೂರು ಚೂರು ಹಾಕಿ ಒಂದು ಚಿತ್ರಾನ್ನ ಮಾಡಿಕೊಡಿ ಅಂತ ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.